ತಿಂದು ಮುಗಿದ್ರೂ ಇನ್ನೂ ಹಸಿವು ಅನಿಸ್ತಾ ಇದೆಯಾ? ಪ್ಲೇಟ್ ತುಂಬ ಫುಡ್ ಇತ್ತು, ಆದರೆ ಬಾಡಿ ಇನ್ನೂ ಬೇಕು ಅಂತ ಹೇಳ್ತಾ ಇದೆ. ಇದು ಫುಡ್ ಪ್ರಾಬ್ಲಮ್ ಅಲ್ಲ, ನಮ್ಮ ಬಾಡಿ ಜೀವಕೋಶದ ಪ್ರಾಬ್ಲಮ್. ಶುಗರ್ ಬ್ಲಡ್ಡಲ್ಲಿ ಬಂದಿದೆ, ಆದರೆ ಸೆಲ್ ಒಳಗೆ ಹೋಗೋ ಡೋರ್ ಕ್ಲೋಸ್ ಆಗಿದೆ. ಇನ್ಸುಲಿನ್ ಟ್ರೈ ಮಾಡ್ತಾನೆ ಇದೆ ಒಳಗೆ ಬಾ ಅಂತ, ಆದರೆ ಸೆಲ್ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇದನ್ನೇ ಹೇಳ್ತೀವಿ ಇನ್ಸುಲಿನ್ ರೆಸಿಸ್ಟೆನ್ಸ್. ಶುಗರ್ ಬ್ಲಡ್ನಲ್ಲೇ ಸ್ಟಕ್ ಆಗಿದೆ, ಅದಕ್ಕೆ ನಮ್ಮ ಬಾಡಿ ಸೆಲ್ಸ್ಗೆ ಹಸಿವು ಮತ್ತು ನಮಗೆ ಗೊಂದಲ. ಒಂದೇ ಕಂಡೀಷನ್ನಿಂದ ಬಾಡಿ ಬೇರೆ ಬೇರೆ ಡಿಸಾರ್ಡರ್ಸ್ಗಳನ್ನು ಹುಟ್ಟಾಕ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಹೆಣ್ಮಕ್ಳಿಗೆ PCOS, PCOD, ಗಂಡು ಮಕ್ಕಳಲ್ಲಿ ಲೋ ಟೆಸ್ಟಾಸ್ಟಿರಾನ್, ಫ್ಯಾಟಿ ಲಿವರ್, ಸ್ಕಿನ್ ಕನ್ಸರ್ನ್ಸ್, BP, ಟೈಪ್ 2 ಡಯಾಬಿಟಿಸ್, ಹೇಳ್ತಾನೆ ಹೋದರೆ ಲೆಕ್ಕನೇ ಇಲ್ಲ, ಈವನ್ ನರ್ವ್ ಡ್ಯಾಮೇಜ್. ಇದು ನಿಮಗೂ ರಿಲೇಟ್ ಆಗ್ತಾ ಇದೆಯಾ? ಹಾಗಾದರೆ ಈ ರೀಲನ್ನು ಸ್ಕಿಪ್ ಮಾಡಬೇಡಿ. ಸೊಲ್ಯೂಷನ್ ಏನು? ವೆರಿ ಸಿಂಪಲ್, ಮೂಮೆಂಟ್. ನೀವು ನಡೆಯೋದ್ರಿಂದ ಸೆಲ್ಸ್ ಮತ್ತೆ ಇನ್ಸುಲಿನ್ಗೆ ಸೆನ್ಸಿಟಿವ್ ಆಗುತ್ತೆ. ಸೆಲ್ ಡೋರ್ ಫೈನಲಿ ಓಪನ್ ಆಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಫ್ಯಾಟ್ ಬರ್ನಿಂಗ್ ಬೆಟರ್ ಆಗುತ್ತೆ, ಎನರ್ಜಿ ಯಾವಾಗಲೂ ಸ್ಟೇಬಲ್ ಆಗಿರುತ್ತೆ. ತಿಂದ ಮೇಲೆ 10 ರಿಂದ 15 ನಿಮಿಷ ಸಿಂಪಲ್ ವಾಕ್ ಅಷ್ಟೇ. ಮೂಮೆಂಟ್ ಈಸ್ ರಿಯಲ್ ಮೆಡಿಸಿನ್. ತಿಂದ ಮೇಲೆ ಕೂತ್ಕೊಳ್ಳೋ ಅಭ್ಯಾಸ ಇದ್ದರೆ ಇವತ್ತಿಂದ ಅದರ ಬದಲು ವಾಕ್ ಸ್ಟಾರ್ಟ್ ಮಾಡಿ. ಇದ್ರ ಜೊತೆ ಫುಡ್ ಹ್ಯಾಬಿಟ್ಸಿಂದ ಹೇಗೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಚೆನ್ನಾಗಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಕ್ಕೆ ಟಿಪ್ಸ್ ಅಂತ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ. ಈ ಥರ ಪ್ರಾಕ್ಟಿಕಲ್ ರಿಯಲ್ ಹೆಲ್ತ್ ಟಿಪ್ಸ್ಗೋಸ್ಕರ ನನ್ನನ್ನು ಫಾಲೋ ಮಾಡಿ.